ನಮಸ್ಕಾರ ಸ್ನೇಹಿತರೆ, ಎಷ್ಟು ವರ್ಕೌಟ್ ಮಾಡಿದ್ರು ಚೆಸ್ಟ್ ಗ್ರೋತ್ ಆಗ್ತಿಲ್ವಾ? ಸೊ ಇವತ್ತು ಚೆಸ್ಟ್ ವರ್ಕೌಟ್ ಹೇಳ್ಕೊಡ್ತೀನಿ, ಬನ್ನಿ. ಸೊ ಯೂಶಲಿ ನೀವು ಎಲ್ಲರೂ ವಾರ್ಮ್ ಅಪ್ ಮಾಡಿ ಬೇಗ ಚೆಸ್ಟ್ ವರ್ಕೌಟ್ ಮಾಡ್ತಾರೆ, ಬಟ್ ಪುಷ್ ಅಪ್ಸ್ ನ ಮಾಡೋದೇ ಇಲ್ಲ. ಸೊ ಆದಷ್ಟು ಚೆಸ್ಟ್ ವರ್ಕೌಟ್ ದಿವಸ ಪುಷ್ ಅಪ್ಸ್ ನ ಮಾಡಿ, ಆಮೇಲೆ ಇನ್ಕ್ಲೈನ್ ಪುಷ್ ಅಪ್ಸ್ ಮಾಡಿ. ಸೊ ಚೆನ್ನಾಗಿ ಚೆಸ್ಟ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಇನ್ಕ್ಲೈನ್ ಪುಷ್ ಅಪ್ಸ್ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಇನ್ಕ್ಲೈನ್ ಬಾರ್ಬೆಲ್ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. ಆದಷ್ಟು ನನ್ನ ಸಜೆಷನ್ ಏನಪ್ಪ ಅಂದರೆ ಡಂಬಲ್ಗಿನ್ನ ಬಾರ್ಬೆಲೇ ಬೆಸ್ಟು. ಸೊ ತುಂಬ ಎಫೆಕ್ಟಿವ್ ವರ್ಕೌಟ್ ಆಗ್ತಾ ಇರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ವರ್ಕೌಟು. ಸೊ ನೆಕ್ಸ್ಟು ಫ್ಲ್ಯಾಟ್ ಬೆಂಚ್ ಪ್ರೆಸ್ಸು. ಸೊ ನಾನು ಯೂಸಲಿ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಅಷ್ಟೇ, ಡಂಬಲ್ ಯೂಸ್ ಮಾಡಲ್ಲ, ಬೆಂಚ್ ಪ್ರೆಸ್ಸೇ ಯೂಸ್ ಮಾಡ್ತೀನಿ. ಸೊ ಬಾರ್ಬೆಲ್ ಬೆಂಚ್ ಪ್ರೆಸ್ ಮಾಡೋದ್ರಿಂದ ಸೊ ಚೆಸ್ಟ್ ಚೆನ್ನಾಗಿ ಗ್ರೋತ್ ಇರುತ್ತೆ. ಅದಾದಮೇಲೆ ಡಿಕ್ಲೈನ್ ಪ್ರೆಸ್ಸು. ಸೊ ಇದನ್ನು ನಾನು ಡಂಬಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಧಾನಕ್ಕೆ ಮಾಡಿ ವರ್ಕೌಟ್ನ, ಕಾಂಪೌಂಡ್ ವರ್ಕೌಟ್ ಆಗೋದಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೈಸ್ ಮಾಡುವಾಗ ಚೆಸ್ಟ್ನ ಅಪ್ಪಲ್ಲಿ ಇಟ್ಕೊಂಡು ಫ್ಲೈಸ್ ಮಾಡಿ. ಸೊ ಚೆಸ್ಟ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ, ಆಮೇಲೆ ಗ್ರೋತು ಚೆನ್ನಾಗುತ್ತೆ. ಇದಿಷ್ಟು ಇವತ್ತಿನ. ಸೊ ನೆಕ್ಸ್ಟ್ ಯಾವ ವರ್ಕೌಟ್ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ವರ್ಕೌಟ್ ವಿಡಿಯೋ ಮತ್ತು ಡಯಟ್ ವಿಡಿಯೋ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ ಗೈಸ್.